ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬೆಂಗಳೂರು ಬುಲ್ಸ್ ಅಲ್ಲ ಗುರು, ಇದು ಬೆಂಗಾಲ್ ವಾರಿಯರ್ಸ್ ವರ್ಸಸ್ ಪುಣೇರಿ ಪಲ್ಟನ್. ಎರಡೂ ಕೂಡ ಟೈಟ್ ಮ್ಯಾಚ್ ಅಂತ ಹೇಳ್ಬೋದು. ಇಬ್ಬರೂ ಕೂಡ ಈ ಮ್ಯಾಚ್ನ ಬಿಟ್ಕೊಡೋಕೆ ರೆಡಿ ಇಲ್ಲ. ತುಂಬಾನೇ ಸ್ಲೋಯೆಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರು, ಅದೇ ರೀತಿ ಸ್ಲೋಯೆಸ್ಟ್ ಆಗೇನೆ ಮುಗಿಸಿದ್ರು. ಆಲ್ಮೋಸ್ಟ್ ಸ್ಲೋಯೆಸ್ಟ್ ಸ್ಕೋರ್ ಕೂಡ ಮಾಡ್ಕೊಂಡ್ರು ಈ ಮ್ಯಾಚ್ ನಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. 26-29 3 ಅಂಕಗಳ ಲೀಡ್ ನಿಂದ ಗೆದ್ದಿದ್ದು ಯಾವ ತಂಡ? ಪುಣೇರಿ ಪಲ್ಟನ್ ತಂಡ ಗುರು. ಆಲ್ಮೋಸ್ಟ್ ಅವರ ಸ್ಟ್ರಾಂಗ್ ಪ್ಲೇಯರ್ಸ್ಗಳು ಎಲ್ಲರೂ ಇಟ್ಬಿಟ್ಟು ಹೊಸ ಯಂಗ್ಸ್ಟರ್ಗಳಿಗೆ ಚಾನ್ಸ್ ಕೊಟ್ಬಿಟ್ಟು ಆಡಿಸಿದ್ರು. ಬಟ್ ಆದ್ರೂ ಕೂಡ ಬೆಂಗಾಲ್ ವಾರಿಯರ್ಸ್ ತಂಡ ಈ ಮ್ಯಾಚ್ ನ ಸೋಲುವಂತ ಪರಿಸ್ಥಿತಿಗೆ ಬಂತು. ಕಾರಣ ಏನು? ಸೊ ಈ ಮ್ಯಾಚ್ ಬಗ್ಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನಾವು ನೋಡೋದಾದ್ರೆ, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಹೋಗ್ಬಿಡೋಣ. ರೈಡ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 14 ರೈಡ್ ಅಂಕನ ಕಲೆ ಹಾಕಿದ್ದು ಬೆಂಗಾಲ್ ವಾರಿಯರ್ಸ್ ತಂಡ, 16 ರೈಡ್ ಅಂಕನ ಕಲೆ ಹಾಕಿದ್ದು ಪುಣೇರಿ ಪಲ್ಟನ್ ತಂಡ. ಸೊ ಈ ಮ್ಯಾಚ್ ನ ನಾವು ನೋಡೋದ್ರೆ ಆಲ್ಮೋಸ್ಟ್ ರೈಡರ್ಸ್ ಗಳ ಮ್ಯಾಚ್ ಅಂತಾನೆ ಹೇಳ್ಬೋದು. ಡಿಫೆಂಡರ್ಸ್ ಗಳ ಆಟ ಅಷ್ಟೇನು ನಡೆದಿಲ್ಲ. ಬಟ್ ಆದ್ರೂ ಕೂಡ ಪುಣೇರಿ ಪಲ್ಟನ್ ತಂಡ ಬಿಟ್ಕೊಡ್ಲೇ ಇಲ್ಲ ಗುರು. 10 ರೈಡ್ ಪಾಯಿಂಟ್ ಅಲ್ಲ ಗುರು, 10 ಟ್ಯಾಕಲ್ ಪಾಯಿಂಟ್ ಗಳನ್ನ ತಗೊಂಡಿದ್ದಾರೆ. ಒಂದ್ ರೀತಿ ಟೈಟ್ ಡಿಫೆನ್ಸ್ ನ ಮಾಡ್ಕೊಂಡ್ರು ಪುಣೇರಿ ಪಲ್ಟನ್ ತಂಡ. ಬಟ್ ಬೆಂಗಾಲ್ ವಾರಿಯರ್ಸ್ ತಂಡ ತಗೊಂಡಿದ್ದು ಕೇವಲ 3 ಟ್ಯಾಕಲ್ ಪಾಯಿಂಟ್. ಸೊ ಯಾಕೆ ಅಂತ ಖಂಡಿತವಾಗಿ ಗೊತ್ತೇ ಆಗ್ಲಿಲ್ಲ. ಸೊ ಇದು ಲೋಯೆಸ್ಟ್ ಟ್ಯಾಕಲ್ ಪಾಯಿಂಟ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಆಲ್ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಇಬ್ರು ಕೂಡ ಒಂದೊಂದು ಬರೀ ಆಲ್ಔಟ್ ಆಗ್ತಾರೆ. ಸೊ ಇಬ್ರಿಗೂ ಕೂಡ 2 ಅಂಕ ಸಿಗುತ್ತೆ. ಬಟ್ ಬೆಂಗಾಲ್ ವಾರಿಯರ್ಸ್ ತಂಡ 7 ಎಕ್ಸ್ಟ್ರಾ ಪಾಯಿಂಟ್ ನ ಕಲೆ ಹಾಕೊಂಡ್ ಬಂದಿದೆ ಗುರು. ಆದ್ರೂ ಕೂಡ ಈ ಮ್ಯಾಚ್ ನ ಸೋತಿದ್ದಾರೆ. ಸೊ 7 ಎಕ್ಸ್ಟ್ರಾ ಪಾಯಿಂಟ್ ಕಲೆ ಹಾಕಿದ್ರು ಕೂಡ ಈ ಮ್ಯಾಚ್ ನ ಸೋತಿದ್ದಾರೆ ಅಂದ್ರೆ ನಿಜವಾಗ್ಲೂ ನಂಬೋಕೆನೆ ಆಗ್ತಾ ಇಲ್ಲ ಗುರು. ಬಟ್ ಯಾಕೆಂದ್ರೆ ಅಲ್ಲಿ ಡಿಫೆನ್ಸ್ ನಲ್ಲಿ ಸಾಕಷ್ಟು ವೇರಿಯೇಷನ್ ಮಾಡ್ತು. ಇದು ಡಿಫೆನ್ಸ್ ಇವ್ರ ಕಡೆ ಚೆನ್ನಾಗಿದ್ದಿದ್ರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಅವರ ರೈಡರ್ಸ್ ಗಳನ್ನ ಸ್ಟಾಪ್ ಮಾಡಿದ್ರೆ ಖಂಡಿತ ಈ ಮ್ಯಾಚ್ ನ ಗೆಲ್ಲುವಂತ ಸಾಧ್ಯತೆ ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ಇತ್ತು. ಬಟ್ ಒಂದೇ ಒಂದು ಎಕ್ಸ್ಟ್ರಾ ಪಾಯಿಂಟ್ ನ ಕಲೆ ಹಾಕಿದ್ದು ಪುಣೇರಿ ಪಲ್ಟನ್ ತಂಡ. ಬಟ್ ಪುಣೇರಿ ಪಲ್ಟನ್ ತಂಡದವಾಗಿ ಇನ್ನೂ ನೋಡೋದಾದ್ರೆ ಆಕಾಶ್ ಶಿಂಡೆ ಇವತ್ತು ಸೂಪರ್ 10 ಗಳಿಸ್ಕೊಂಡು ರೈಡಿಂಗ್ ವಿಭಾಗನ ಲೀಡ್ ಮಾಡ್ತಾರೆ. ಪಂಕಜ್ ಮೋಹಿತೆ 4 ಟಚ್ ಪಾಯಿಂಟ್, 1 ಟ್ಯಾಕಲ್ ಪಾಯಿಂಟ್, 1 ಬೋನಸ್ ಸಮೇತ 6 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕಿದ್ರೆ ಅವಿನೇಶ್ ನಂದರಾಜನ್ 4 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದ ಒಂದೇ ಒಂದು ಟ್ಯಾಕಲ್ ಪಾಯಿಂಟ್ ಇಂದ ಐಫೈನು ಕೂಡ ಮಿಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಮೊಹಮ್ಮದ್ ರೆಜಾ, ಚಿಯೋನೆ, ಶಾದ್ಲು, ಸೊ ಇವ್ರ ಹೆಸರನ್ನೇ ತುಂಬಾ ಉದ್ದ ಇದೆ ಗುರು. ಸೊ 3 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಇನ್ನು ವೈಭವ್ ಕಂಬ್ಲೆ ಅವರು 1 ಟ್ಯಾಕಲ್ ಪಾಯಿಂಟ್ ನ ತಗೊಂಡ್ರೆ, ಗೌರವ್ ಕತ್ರಿ 1 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ, ಆದಿತ್ಯ ಶಿಂಡೆ 1 ರೈಟ್ ಪಾಯಿಂಟ್ ಬೇರೆ ತಗೊಳ್ತಾರೆ. ಸೊ ಇವ್ರ ಕಡೆ ಎಲ್ಲಾನು ಕೂಡ ಒಂದು ರೀತಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ರೇಂಜಿಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇಲ್ಲಿ ಯಾರು ರೈಡರ್ ಯಾರು ಡಿಫೆನ್ಸ್ ಅಂತ ಹೇಳೋಕೆ ಆಗೋದಿಲ್ಲ. ಎಲ್ಲರೂ ಕೂಡ ಒಂಥರ ಆಲ್ರೌಂಡರ್ ರೀತಿ ಪ್ರದರ್ಶನ ಕೊಡ್ತಾರೆ. ಬಟ್ ನಿತಿನ್ ಕುಮಾರ್ ಇವತ್ತಿನ ಮ್ಯಾಚ್ ನಲ್ಲಿ 5 ಅಂಕನ ಕಳಿಸ್ತಾರೆ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ. ಯಾವುದೇ ಸೂಪರ್ 10 ಬರೋದಿಲ್ಲ. ಇನ್ನು ಮಹೇಂದರ್ ಸಿಂಗ್ ಅಲ್ಲ ಗುರು, ಮಣಿಂದರ್ ಸಿಂಗ್ 4 ಟಚ್ ಪಾಯಿಂಟ್ ಅಷ್ಟೇನೆ ಗಳಿಸೋಕೆ ಸಾಧ್ಯ ಆಗುವುದು. ಇನ್ನು ವೈಭವ್ ಅವರು 3 ಟಚ್ ಪಾಯಿಂಟ್ ನ ಗಳಿಸ್ಕೊಳ್ತಾರೆ. ಶುಭಂ ಶಿಂಡೆ ಅವರು 1 ಟಚ್ ಪಾಯಿಂಟ್, 1 ಟ್ಯಾಕಲ್ ಪಾಯಿಂಟ್, 1 ಬೋನಸ್ ಸಮೇತ ಈ ಮ್ಯಾಚ್ ನಲ್ಲಿ 3 ಅಂಕನ ಕಲೆ ಹಾಕಿದರೆ ವೈಭವ್ ಅವರು 1 ಟ್ಯಾಕಲ್ ಪಾಯಿಂಟ್, 1 ಬೋನಸ್ ಸಮೇತ 2 ಅಂಕನ ಕಲೆ ಹಾಕ್ತಾರೆ. ಇವ್ರನ್ನ ಬಿಟ್ರೆ ಇನ್ ಯಾರು ಕೂಡ ಒಂದೇ ಒಂದು ಅಂಕನೇ ಗಳಿಸಿಲ್ಲ ಗುರು. ಇವ್ರ ಕಡೆ ಅಂಕ ಗಳಿಸಿರೋದೇನೆ 5 ಪ್ಲೇಯರ್ಸ್ಗಳು ಅಷ್ಟೇನೆ. ಈ 5 ಜನ ಬಿಟ್ರೆ ಬೇರೆ ಇನ್ನು ಯಾವ ಪ್ಲೇಯರ್ಸ್ ಕೂಡ ಒಂದೇ ಒಂದು ಅಂಕನ ಕೂಡ ತಗೊಳಕ್ಕೆ ಆಗಿಲ್ಲ ಈ ಮ್ಯಾಚ್ ನಲ್ಲಿ. ಸೊ IPL ಅಲ್ಲ ಗುರು, ಇದು PKL ಇತಿಹಾಸದಲ್ಲಿ ಒಂದ್ ರೀತಿ ಹೊಸ ದಾಖಲೆ. ಕೇವಲ 5 ಜನ ಅಂಕನ ಕಲೆ ಹಾಕಿರೋದು. ಸೊ ಇನ್ನು ಸ್ಟಾರ್ಟಿಂಗ್ 7 ನಲ್ಲಿ 7 ಜನ ಇರ್ತಾರೆ, 7ಕ್ಕೆ 7 ಜನ ಕಲೆ ಹಾಕೋದು ಬೇರೆ ಗುರು. 7ರಲ್ಲಿ 2 ಮೈನಸ್ ಮಾಡಿ ಕೇವಲ 5 ಜನ ಕಲೆ ಹಾಕೋದಿದೆಯಲ್ಲ, ಒಂಥರ ಸೈಕ್ ಅಂತ ನನ್ಗೆ ಅನ್ನಿಸ್ತು ಈ ಮ್ಯಾಚ್ ಬಗ್ಗೆ. ಸೊ ಎಷ್ಟು ಜನ ಈ ಮ್ಯಾಚ್ ನೋಡಿದ್ರಿ? ಯಾವ ರೀತಿ ಟೈಟ್ ಡಿಫೆನ್ಸ್ ನ ಮಾಡ್ಕೊಂಡಿದ್ರು ಪುಣೇರಿ ಪಲ್ಟನ್ ತಂಡ, ಯಾವ ರೀತಿ ಗೆದ್ರು ಪುಣೇರಿ ಪಲ್ಟನ್. ಬೆಂಗಾಲ್ ವಾರಿಯರ್ಸ್ ತಂಡ ಎಲ್ಲಿ ಮಿಸ್ ಮಾಡಿತೋ ಯಾರ್ಯಾರಿಗೆ ಗೊತ್ತು, ಎಲ್ಲ ಕಮೆಂಟ್ ಹಾಕ್ಬಿಡಿ ಗುರು. ಸೊ ನೆಕ್ಸ್ಟ್ ಅಪ್ಡೇಟ್ ಕಾಯ್ತಾರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.